ಡಿಕೆನ ಶಕುನಿ ಎಂದಿದ್ದ ರಾಮುಲು ಕಾಂಗ್ರೆಸ್ ಸೇರ್ತಾರಾ? 5 ವರ್ಷಗಳ ಹಿಂದೆ ಡಿಕೆಶಿ ವರ್ಸಸ್ ರಾಮುಲು ಮಧ್ಯೆ ಪೊಲಿಟಿಕಲ್ ವಾರ್ ಏರ್ಪಟ್ಟಿತ್ತು. ಕಾಂಗ್ರೆಸ್ನ ಶಕುನಿ ಡಿಕೆಶಿ ಅಂತ ಶ್ರೀರಾಮುಲು ಜರ್ದಿದ್ರು. ರಾಮುಲು ನನ್ನ ಅಣ್ಣನ ಮುಹೂರ್ತಕ್ಕೆ ಕಾಯ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು. ಕೋವಿಡ್ ಹಗರಣ ಆರೋಪದಲ್ಲೂ ಕೂಡ ರಾಮುಲು ವಿರುದ್ಧ ಡಿಕೆ ಬ್ರಹ್ಮಾಸ್ತ್ರವನ್ನೇ ಹೂಡಿದ್ರು. ರಾಜಕೀಯ ಸಂಘರ್ಷ ಮಧ್ಯೆ ಕುಟುಂಬದ ಕಾರ್ಯಕ್ರಮಕ್ಕೆ ಡಿಕೆಗೆ ರಾಮುಲು ಅವರು ಇನ್ವೈಟ್ ಮಾಡಿದ್ರು. ಹಾಗಾದ್ರೆ ರಾಮುಲುಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಆದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿದ್ದು. ಆದ್ರೆ ಹೋಗ್ತಾ ಹೋಗ್ತಾ ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂತದ್ದು. ನಾನು ಕೊನೆಗೆ ಹೇಳೋದಂದ್ರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ ನನ್ನ ಸ್ನೇಹಿತನಿಗೆ ಬಹಳ ನಾನು ಆರೋಪಗಳು ಮಾಡಿದೆ, ನಾನು ದ್ರೋಹ ಮಾಡಿದೆ, ತಾಯಿ ನನ್ನ ಕ್ಷಮಿಸು ಅಂತ ಹೇಳಿ ಕಣ್ಣೀರಿಂದ ಹೋಗಿ ಆ ತಾಯಿನ ಪ್ರಾರ್ಥನೆ ಮಾಡ್ಕೊಂಡ್ರೆ ಏನಾದ್ರೂ ಆ ಭಗವಂತ, ಯಾಕಂದ್ರೆ ನಾನು ಕರ್ಮ ಸಿದ್ಧಾಂತವನ್ನ ನಂಬಿರುವಂತವ್. ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥವ್, ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ, ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಿ. ಹಂಗಾಗಿ ಅವ್ರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನ, ನಾನು ಅವ್ರ ಮಟ್ಟಕ್ಕೆ ನಾನೇ ಅವ್ರ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಅಣ್ಣ ಯಾವತ್ತು ಕೂಡ ಯಾರಿಗೆ ಬೇಕಿದ್ದಾರೆ, 137 ಗೆದ್ದಾರಣ್ಣ. ನಮ್ಮ ಇವತ್ತು ಸೋತಂತವನ್ ರಾಮ್ಲು ಸೋತಂತವಣ್ಣ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಸೋತಾಗ್ಲೂ ಕೂಡ ರಾಧಾ ಮೋಹನ್ ದಾಸ್ ಅವರು ಕಿರಿಯರ ಮುಂದೆ ನನ್ನನ್ನು ಅವಮಾನಿಸಿದ್ರು ಅಂತ ಬೇಸರಗೊಂಡಿದ್ರು ರಾಮುಲು. ಆದ್ರೆ ಅವತ್ತು ಕೂಡ ಪಕ್ಷವನ್ನ ತೊರೆಯುವಂತಹ ನಿರ್ಧಾರಕ್ಕೆ ಬಂದಿರಲಿಲ್ಲ. ಇವತ್ತು ಅಂತಹ ಸನ್ನಿವೇಶಗಳು ನಿರ್ಮಾಣವಾಗ್ತಾ ಇದೆಯಾ? ಸೇಡ್ ತೀರಿಸ್ಕೊಳ್ಳಿಕ್ಕೆ ಹಾಗಾದ್ರೆ ನಿರ್ಧಾರವನ್ನ ತೆಗೆದುಕೊಂಡ್ಬಿಡ್ತಾರಾ ರಾಮುಲು? ದಿವ್ಯಾ, ಖಂಡಿತವಾಗಿಯೂ ಕೂಡ ನಿನ್ನೆ ಮಾಧ್ಯಮದ ಮುಂದೆಯೂ ಕೂಡ ಒಂದು ಮಾತನ್ನು ಇದೇ ಶ್ರೀರಾಮುಲು ಅವರು ಹೇಳಿದ್ದಾರೆ. ಅಂದರೆ ಪಕ್ಷ ಬಿಡ್ತೀನಿ, ನಿಮಗೆ ಇಷ್ಟ ಇಲ್ಲದೆ ಇದ್ದರೆ ಹೇಳ್ಬಿಡಿ ಅನ್ನೋ ಹಂತಕ್ಕೆ ಹೋಗಿದ್ದೆ ಅನ್ನೋ ಸಂದರ್ಭದಲ್ಲಿ. ಹಾಗಾಗಿ ಪಕ್ಷ ಬಿಡ್ತೀನಿ ಅಂತ ಹೇಳೋದು ಅಷ್ಟು ಎಲ್ಲೋ ಒಂದು ಕಡೆ ರಾಮುಲು ಅವರಿಗೆ ಇಕ್ಕಟ್ಟಿನ ಸ್ಥಿತಿ ಬಿ ಜೆ ಪಿಯಲ್ಲಿ ನಿರ್ಮಾಣ ಆಗಿದೆಯಾ ಅಂತ. ಯಾಕೆಂದರೆ ಅದಕ್ಕೆ ಈ ಒಂದು ರೀತಿಯಲ್ಲಿ ಮತ್ತಷ್ಟು ಪೂರಕವಾಗಿ ಪುಷ್ಟಿ ನೀಡುವಂತೆ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಯಾಕೆಂದರೆ ರಾಮುಲು ಅವರನ್ನು ಒಂದು ಸಮುದಾಯದ ನಾಯಕ ಅಂತ ಗುರುತಿಸಿ ಅವರಿಗೆ ಬೇರೆ ಬೇರೆ ರೀತಿಯ ಉನ್ನತ ಹುದ್ದೆಗಳನ್ನು ಕೊಡಬೇಕು ಅಂತ ಬಿ ಜೆ ಪಿ ಸರ್ಕಾರ ಬಂದಾಗಿನಿಂದಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ DCM ಪಟ್ಟವೂ ಕೂಡ ಸಿಗಲಿಲ್ಲ, ಮತ್ತು ಅವರನ್ನು ಸಂಘಟನಾತ್ಮಕವಾಗಿ ಕೂಡ ಬಳಸ್ಕೊಳ್ಳೋದಕ್ಕೂ ಕೂಡ ಬಿ ಜೆ ಪಿ ಹೋಗಲಿಲ್ಲ. ಆ ಅಸಮಾಧಾನವೂ ಕೂಡ ರಾಮುಲು ಅವ್ರಲ್ಲಿತ್ತು. ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ ಅದರಲ್ಲೂ ಕೂಡ ಸೋತರು. ಆ ನೋವು ಕೂಡ ಅವ್ರನ್ನ ಭಾಳಷ್ಟು ಕಾಡ್ತಾ ಇದೆ. ಇನ್ನೂ ಕೂಡ ನೋವು ಹೋಗಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಜೊತೆಗೆ ಆ ನೋವಿನ ಜೊತೆಗೆ ಈ ಸಂಡೂರು ಬೈ ಎಲೆಕ್ಷನನ್ನು ಆಗಿ ಮಾಡ್ತಾ ಇರ್ತಕ್ಕಂಥದ್ದು ಇನ್ನಷ್ಟು ಒಂದು ರೀತಿಯಲ್ಲಿ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇಲ್ಲಿ ಪಕ್ಷ ಬಿಡುವ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹಿರಿಯರೆಲ್ಲ ಒಂದು ರೀತಿಯಲ್ಲಿ ಸಮಾಧಾನ ಪಡಿಸಿದ ಬಳಿಕ ನಾನು ಈ ಒಂದು ಮೋಸದ ಆಟಕ್ಕೆ ಬಲಿಯಾಗೋದಿಲ್ಲ, ಮೋಸ ಮಾಡಿ ನಾನೇನು ಪಕ್ಷ ಬಿಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ನಿನ್ನೆ ಸ್ಪಷ್ಟಪಡಿಸಿದರು. ಅದ್ರ ಜೊತೆಗೆ ಈಗ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ತಾಳೆಯನ್ನು ಹಾಕಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ಕಾಲದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರನ್ನು ಶಕುನಿ ಅಂತ ಇದೇ ರಾಮುಲು ಅವರು ಕರೆದಿದ್ರು. ಇದೇ ರಾಮುಲು ಅವರನ್ನು ರಾಮುಲು ಅಣ್ಣ ನಿಮ್ಮ ಮುಹೂರ್ತ ಫಿಕ್ಸ್ ಮಾಡ್ತೀನಿ ಸಮಯ ಬರಲಿ ಅಂತ ಕೂಡ ಇದೇ ಡಿ ಕೆ ಶಿವಕುಮಾರ್ ಹೇಳಿದರು. ಹಾಗಾಗಿ ರಾಜಕಾರಣದಲ್ಲಿ ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇರುತ್ತೆ, ಆ ನಂತರ ಒಂದಾಗ್ತಾರೆ. ಹಾಗಾಗಿ ಅವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದಂಥ ಮುಹೂರ್ತ ಏನಿತ್ತು, ಈಗ ಏನಾದರೂ ಕಾಂಗ್ರೆಸ್ ಸೇರ್ಪಡೆಗೆ ಸಿದ್ಧವಾಗಿದೆಯಾ ಅದೇ ಮುಹೂರ್ತ, ಸೇಡು ಹೋಗಿ ಎಲ್ಲ ಒಂದು ಕಡೆ ಅಪ್ಕೊಳ್ಳೋದಕ್ಕೆ ಈ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಸದ್ಯಕ್ಕೆ ಇದೇ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಆ ಒಂದನ್ನು ಓಪನ್ ಫೀಲ್ಡನ್ನು ರಾಜಕಾರಣದಲ್ಲಿ ಬಿಡಬೇಕಾಗುತ್ತೆ. ಹಾಗಾಗಿ ಎಷ್ಟು ದಿನ ಇದು ಎಳ್ಕೊಂಡು ಹೋಗುತ್ತೆ ಕಾದು ನೋಡಬೇಕು. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.